ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ತೆ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ವಿಶೇಷತೆ ಹಾಗೂ ಜ್ಯೋತಿಷ್ಯದಲ್ಲಿ ಅಂಧ ಮಂಧ ಮತ್ತು ಸುಲೋಚನ ಅಂದ್ರೇನು, ನಿಮ್ಮ ಜೀವನದಲ್ಲಿ ಸೂಕ್ಷ್ಮ ನಕ್ಷತ್ರಗಳ ಮಹತ್ವ ಏನು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಹಾಗೂ ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಓಕೆ ಗುರುಜಿ, ಇವತ್ತಿನ ವಿಶೇಷತೆಯಿಂದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತ. ಅಜ್ಞಾನಿನಾ ಮಯಾ ದೋಷಾನ್ ಅಶೇಷಾನ್ ವಿಹಿತಾನ್ ಹರೇ ಕ್ಷಮಸ್ವತ್ವಂ ಕ್ಷಮಸ್ವತ್ವಂ ಶೇಷಶೈಲಶಿಖಾಮಣಿ. ಎಲ್ಲ ವೀಕ್ಷಕರಿಗೂ ಹಾಗೆ ನನ್ನ ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ದೇಶವನ್ನು ಕಾಯುವ ಪ್ರತಿಯೊಬ್ಬ ಸೈನಿಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ಅವರೆಲ್ಲರ ಮನೋಭಿಲಾಷೆಗಳನ್ನು ಕೂಡ ಸಿದ್ಧಿಸುವ ಹಾಗೆ ಆ ಜಗದಂಬೆ ಅನುಗ್ರಹಿಸಲಿ ಅಂತೇಳಿ ಅವಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸುತ್ತಾ ಇವತ್ತಿನ ವಿಶೇಷತೆಯನ್ನು ನೋಡಿದಾಗ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ, ಅದರಲ್ಲೂ ಕೂಡ ಶಿಶಿರ ಋತುವಿನ ಫಾಲ್ಗುಣ ಮಾಸ, ಇನ್ನು ಶುಕ್ಲ ಪಕ್ಷದ ಚೌತಿ ತಿಥಿ ಇರತಕ್ಕಂಥದ್ದು ಶನಿವಾರ, ರೇವತಿ ನಕ್ಷತ್ರಯುಕ್ತವಾಗಿ ಶನಿವಾರ ಬಂದಿರತಕ್ಕಂಥದ್ದು. ಅದರಲ್ಲೂ ಕೂಡ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ಬುಧನು, ದಿನದ ಕಾರಕನಾಗಿರ್ತಕ್ಕಂಥವನು ಸಾಕ್ಷಾತ್ ಶನೇಶ್ವರ. ಬುಧ ಮತ್ತು ಈ ಒಂದು ಶನಿಯ ಸಂಯೋಜನೆ ಬಂದಾಗ ವಿಶೇಷತೆ ಏನಪ್ಪ ಅಂದರೆ, ಕರ್ಮಾದಿಗಳನ್ನು ಜ್ಞಾನ ಅಜ್ಞಾನಾದಿಗಳಿಂದ ಮಾಡಿರಬಹುದಾಗಿರ್ತಕ್ಕಂಥ ಸಮಸ್ತ ವಿಧವಾದ ಆ ಪಾಪಾದಿಗಳನ್ನು ನಿವೃತ್ತಿ ಮಾಡಿಕೊಳ್ಳುವ ಸಲುವಾಗಿ ಇವತ್ತಿನ ದಿವಸ ಶನಿವಾರ, ಸಹಜವಾಗಿ ಎಲ್ಲರೂ ಕೂಡ ಶನಿವಾರ ಅಂದರೆ ದೇವಸ್ಥಾನಗಳಿಗೆ ಆಂಜನೇಯ ಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ, ಗಣಪತಿ, ಹೀಗೆ ಎಲ್ಲ ದೇವಾಲಯಗಳಿಗೂ ಕೂಡ ಹೋಗುವಂಥ ಅಭ್ಯಾಸವನ್ನು ಇಟ್ಕೊಂಡಿರ್ತೀರಾ. ಇವತ್ತಿನಿಂದ ವಿಶೇಷವಾಗಿ ಇವತ್ತಿನ ಸುದಿನದಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಕರ್ಮಾದಿಗಳನ್ನು ನಿವೃತ್ತಿ ಮಾಡುವ ಸಲುವಾಗಿ ನಿಮಗೆ ಶಕ್ತ್ಯಾನುಸಾರದಲ್ಲಿ ಇದ್ದಷ್ಟು ಏನಪ್ಪ ಅಂದರೆ, ಕಪ್ಪು ಎಳ್ಳಲ್ಲ ಬಿಳಿ ಎಳ್ಳನ್ನು ತಗೊಳ್ಳಿ. ಯಾವುದಾದ್ರೂ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನಕ್ಕೆ ಜೇನುತುಪ್ಪ ಯುಕ್ತವಾಗಿ ಬಿಳಿ ಎಳ್ಳನ್ನು ನಿಮ್ಮ ಎಲ್ಲ ಕೋರಿಕೆಗಳನ್ನು ದೇವರ ಹತ್ರ ಸಲ್ಲಿಸಿ, ಬಿಳಿ ಎಳ್ಳು ಮತ್ತು ಆ ಒಂದು ಜೇನುತುಪ್ಪವನ್ನು ನೀವು ದೇವರಿಗೆ ಅರ್ಪಣೆ ಮಾಡಿ ನಿಮ್ಮ ಕೋರಿಕೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಾಡಿರಬಹುದಾಗಿರ್ತಕ್ಕಂಥ ಜ್ಞಾನ ಅಜ್ಞಾನಾದಿಗಳಿಂದ ಮಾಡಿರುವ ಸಮಸ್ತ ವಿಧವಾದ ಕೋರಿಕೆಗಳಲ್ಲಿ, ಅದರಲ್ಲೂ ಕೂಡ ಏನೋ ಗೊತ್ತಿದ್ದು ಗೊತ್ತಿಲ್ಲದೇ ಮಾಡಿರ್ತಕ್ಕಂಥ ಪಾಪ ನಿವೃತ್ತಿ ಮತ್ತು ನಿಮ್ಮ ಮನಸ್ಸಲ್ಲಿರತಕ್ಕಂಥ ಕೋರಿಕೆಗಳು, ಇವೆರಡನ್ನೂ ಕೂಡ ಸಿದ್ಧಿಸುವಂಥ ಒಂದು ಮಹಾಪರ್ವಕಾಲ ಫಾಲ್ಗುಣ ಮಾಸದ ಶನಿವಾರ. ಇವತ್ತಿನ ವಿಶೇಷತೆಯಲ್ಲಿ ನಿಮ್ಮೆಲ್ಲರ ಬದುಕು ಕೂಡ ಆನಂದದಾಯಕವಾಗಿ ಸನ್ಮಂಗಳದಾಯಕವಾಗಿರಲಿ ಅಂತೇಳಿ ಪ್ರಾರ್ಥಿಸುತ್ತಾ, ವಿಶೇಷವಾಗಿ ಎಲ್ಲ ವಾಹನ ಚಾಲಕರು ಕೂಡ ಅತ್ಯಂತ ಏನಂದರೆ ಸೂಕ್ಷ್ಮಾತೀತವಾಗಿರತಕ್ಕಂಥದ್ದು ವಾಹನ ಚಾಲನೆ, ಜಾಗೃತಿ ವಹಿಸಿ ವಾಹನವನ್ನು ಚಾಲನೆ ಮಾಡಿ ಅಂತೇಳಿ ಪ್ರಾರ್ಥಿಸುತ್ತಾ ಇವತ್ತಿನ ಓಕೆ ಗುರುಜಿ, ಇವತ್ತಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಇವತ್ತಿನ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡ್ಬೋದಾ? ಖಂಡಿತ. ಗ್ರಹಗಳ, ಯಾಕೆಂದರೆ ಕೆಲವೊಂದಷ್ಟು ಪರ್ವಕಾಲಗಳಲ್ಲಿ ಗ್ರಹಗಳ ಪ್ರಾರ್ಥನೆ ಅತ್ಯಂತ ಶ್ರೇಷ್ಠದಾಯಕವಾಗಿರುತ್ತೆ. ಏನಪ್ಪ ಅಂದರೆ, ಗ್ರಹ ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತೂ ಮಾನವ ಅಂತೇಳಿ, ಯಾಕೆಂದರೆ ನಮ್ಮ ಎಲ್ಲ ಆಗು ಹೋಗುಗಳಿಗೂ ಕೂಡ ಗ್ರಹಗಳೇ ಕಾರಣೀಭೂತರಾಗಿರೋದ್ರಿಂದ ಗ್ರಹಗಳ ಪ್ರಾರ್ಥನೆ ಬೆಳಗ್ಗೆ ಎದ್ದ ತಕ್ಷಣ ಏನನ್ನ ಸ್ನಾನ ಮಾಡಿಲ್ಲ, ಮುಖ ತೊಳೆದಿಲ್ಲ, ಇದೆಲ್ಲವನ್ನು ಬದುಕುತ್ತಿ ಆತ್ಮ ಅಂದರೆ ಮನಸ್ಸು ಸರ್ವತಾ ಶುದ್ಧವಾಗಿಟ್ಕೊಂಡು ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಎದ್ದ ತಕ್ಷಣ ದೇವರ ಸ್ಮರಣೆ ಮಾಡ್ತಕ್ಕಂಥದ್ದು, ದೇವರ ಅಂದರೆ ನಮ್ಮ ಭಾವನೆಯಲ್ಲಿ ಸಕಾರಾತ್ಮಕ ಗುಣಗಳನ್ನು ಹೆಚ್ಚಿಸುವ ಹಾಗೆ ಎಲ್ಲ ಧ್ಯಾನಾದಿಗಳನ್ನು ಮಾಡೋದರಿಂದ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಕಾಣಬಹುದು. ಹಾಗಾಗಿ ನವಗ್ರಹಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ರಾಶಿ ಫಲವನ್ನು ನೋಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಯೇ ನಮಃ. ನಮೋ ಮಹದ್ಭ್ಯೋ ನಮೋ ಋಷಭ್ಯೋ ನಮೋ ಗುರುಭ್ಯೋ ನಮಃ. ರಾಶಿಫಲ ಹೌದು. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ
ಅವಕಾಶಗಳು ನೀವು ಅಂದ್ಕೊಂಡಿರ್ತಕ್ಕಂಥ ಅವಕಾಶಗಳು ಬರ್ತಕ್ಕಂಥದ್ದಾಗಿರುತ್ತೆ. ಧನದ ವಿಚಾರದಲ್ಲೂ ಕೂಡ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಂತೃಪ್ತದಾಯಕವಾಗಿರ್ತಕ್ಕಂಥದ್ದು, ಬಂಧುಗಳ ಸಹಕಾರ ಸಿಗ್ತಕ್ಕಂಥದ್ದು. ಆದರೆ ಸ್ವಲ್ಪ ಆಲೋಚನೆಗಳಲ್ಲಿ ವಿಭಿನ್ನತೆಯನ್ನು ಇಟ್ಕೊಳ್ಳಿ. ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಸಾಧ್ಯವಾದರೆ ತುಳಸಿ ಕುಂಕುಮಾರ್ಚನೆಗಳನ್ನು ಮಾಡಿಸ್ಕೊಳ್ಳಿ, ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದು, ತಾಯಿಯಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದವರೊಟ್ಟಿಗೆ ಎಲ್ಲಾದರೂ ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು. ಅದರಲ್ಲೂ ಕೂಡ ವೃತ್ತಿರಂಗದಲ್ಲಿ ಸ್ವಲ್ಪ ಮೇಲಧಿಕಾರಿಗಳಿಂದ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ ವೃಷಭ ರಾಶಿಯವರಿಗೆ. ಇವತ್ತಿನ ದಿವಸ ವೃಷಭ ರಾಶಿಯವರು ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ನರಸಿಂಹ ಸ್ವಾಮಿಯ ಪ್ರಾರ್ಥನೆ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ಇವತ್ತಿನ ದಿವಸ ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಧಿಗಳು ಅಂದರೆ ಅಲರ್ಜಿ ಈ ರೀತಿಯಾದದ್ದು ಏನಾದರೂ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸ್ಬೋದು. ಸ್ಥಿರಾಸ್ತಿಗಳಲ್ಲಿ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ದಾಂಪತ್ಯದಲ್ಲಿ ಸುಖ ಇರತಕ್ಕಂಥದ್ದು. ಸ್ವಲ್ಪ ವಿಶೇಷವಾಗಿ ಯಾವುದೋ ಹಣಕಾಸಿನ ವಿಚಾರದಲ್ಲಿ ಎಷ್ಟೋ ದಿನಗಳಿಂದ ಅದಕ್ಕೆ ಅಡಚಣೆಗಳಿದ್ದಾಗ ಇವತ್ತಿನ ದಿನದಲ್ಲಿ ಪ್ರಾರಂಭಿಸಿದ್ದೆ ಆದರೆ ಖಂಡಿತ ಶುಭವಾಗುತ್ತೆ. ಮಿಥುನ ರಾಶಿಯವರು ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆಯೊಂದಿಗೆ ಆಂಜನೇಯನ ದರ್ಶನವನ್ನು ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಕುಟುಂಬದಲ್ಲಿ ಸ್ವಲ್ಪ ವೈಮನಸ್ಸಾದಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ನಿಯಮಾನುಸಾರವಾಗಿರ್ತಕ್ಕಂಥ ಬದುಕನ್ನು ನೀವು ರೂಪಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಶುಭಪ್ರದ. ಅದರಲ್ಲೂ ಕೂಡ ಏನೋ ಒಂದು ವಿಚಾರದಲ್ಲಿ ಯಾವುದಾದ್ರೂ ಗೊಂದಲಗಳಾಗಿರ್ತಕ್ಕಂಥ ವಿಚಾರಾದಿಗಳು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಗೊಂದಲಗಳಿಂದ ಹೊರಗೆ ಬನ್ನಿ. ಮುಖ್ಯವಾಗಿ ಸಹಕಾರ ಕ್ಷೇತ್ರದಲ್ಲಿದ್ದಂಥವ್ರಿಗೆ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಕಟಕ ರಾಶಿಯವರು ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ನರಸಿಂಹ ಸ್ವಾಮಿಯ ಸನ್ನಿಧಾನಕ್ಕೆ ನಿಮಗೆ ಸಾಧ್ಯವಾದರೆ 2 ತೆಂಗಿನಕಾಯಿಗಳನ್ನು ಅರ್ಪಣೆ ಮಾಡಿ ಅನನ್ಯವಾಗಿ ಆ ಒಂದು ಲಕ್ಷ್ಮೀ ನರಸಿಂಹನಲ್ಲಿ ಪ್ರಾರ್ಥನೆ ಮಾಡಿ ಶುಭವಾಗುತ್ತೆ. ಓಕೆ ಗುರುಜಿ, ಜ್ಯೋತಿಷ್ಯದಲ್ಲಿ ಅಂಧ ಮಂದ ಹಾಗೂ ಸುಲೋಚನಾ ಅಂದರೆ ಏನು ಗುರುಜಿ? ಮುಖ್ಯವಾಗಿ ಜ್ಯೋತಿಷ್ಯ ಅಂತಕ್ಕಂಥದ್ದು ತಿಥಿವಾರ ನಕ್ಷತ್ರಗಳು. ಅದರಲ್ಲೂ ಕೂಡ ನಕ್ಷತ್ರ ಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಅಂತ ಏನಂದ್ರೆ ನಕ್ಷತ್ರಗಳು ಅಂತಕ್ಕಂಥದ್ದು ನಮಗೆ ಮದುವೆ ಮಾಡಬೇಕಾದ್ರೆ ಮುಹೂರ್ತಗಳನ್ನು ಇಡಬೇಕಾದ್ರೂ ಕೂಡ ಮದುವೆಗೆ ಮುಂಚಿತವಾಗಿ ನಿರ್ಧಾರಕ್ಕೆ ತಿಥಿವಾರ ನಕ್ಷತ್ರಗಳನ್ನು ನೋಡ್ತೀವಿ. ಮುಹೂರ್ತಕ್ಕೂ ಕೂಡ ನಕ್ಷತ್ರಗಳನ್ನು ನೋಡುವಂಥದ್ದಿದೆ. ಯಾಕಂದ್ರೆ ಅಂಧ ಅಂದ್ರೆ ಏನು? ಕಣ್ಣಿಗೆ ಕಾಣದೇ ಇರ್ತದೆ, ಅಂದ್ರೆ ಕುರುಡ ಅಂತಕ್ಕಂಥದ್ದು. ಮಂದ ಅಂದ್ರೆ ನಿಧಾನ ಅಂತಕ್ಕಂಥದ್ದು. ಸುಲೋಚನ ಅಂದ್ರೆ ಕಾಣ್ತಕ್ಕಂಥದ್ದು. ಅಂಧ ಮಂದ ಸುಲೋಚನ ಅಂದ್ರೆ ಕಾಣುವಂಥದ್ದು, ಕಾಣದೇ ಇರತಕ್ಕಂಥದ್ದು, ನಿಧಾನ ಆಗ್ತಕ್ಕಂಥದ್ದು. ಈ 3ಕ್ಕೆ ಅಂಧ ಮಂದ ಸುಲೋಚನ ಅಂತ ಕರಿತೀವಿ. ಬದುಕಿನಲ್ಲಿ ಅಂಧ ಅಂತಕ್ಕಂಥದ್ದು ಈಗ ನಮಗೆ ಕಣ್ಣಿಗೆ ಕಾಣದೇ ಇದ್ದಾಗ ನಾವೇನ್ ಮಾಡ್ತೀವಿ ಅಂದ್ರೆ ತಟ್ಟಾಡ್ತೀವಿ. ಈಗ ಬಟ್ಟೆ ಕಣ್ಣು ಕಟ್ಕೊಂಡ್ಬಿಟ್ರೆ ಸರಾಗವಾಗಿ ಹೋಗ್ಲಿಕ್ಕಾಗಲ್ಲ. ಹಾಗಾಗಿ ಈ ಅಂಧ ನಕ್ಷತ್ರಗಳಲ್ಲಿ ನಾವು ಮಾಡುವಂತ ಯಾವುದಾದ್ರೂ ಶುಭತಮವಾದಂಥ ಕಾರ್ಯಾದಿಗಳನ್ನ ನಾವು ಮಾಡಿದಾಗ ಏನಾಗುತ್ತೆ, ಅದು ನಮಗೆ ಸ್ಪಷ್ಟತೆ ಇಲ್ಲದೆ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಕೆಲವು ಸಂದರ್ಭಗಳಲ್ಲಿ ನಮ್ಗೆ ಯಾಕಂದ್ರೆ ಗೃಹ ಪ್ರವೇಶ ಮಾಡಿದ್ಮೇಲೆ ಇಲ್ಲ ಗುರುಗಳೇ ಯಾಕೋ ತುಂಬಾ ಮನೆಗೆ ಹೋದ್ಮೇಲೆ ಮನೆ ಹೋಗೋ ತನಕ ತುಂಬಾ ಚೆನ್ನಾಗಿತ್ತು, ಮನೆಗೆ ಹೋದ್ಮೇಲೆ ಎಲ್ಲ ಅತಂತ್ರ ಆಗ್ತಾ ಇದೆ ಅಂದ್ರೆ ಈ ಅಂಧ ನಕ್ಷತ್ರಗಳಲ್ಲಿ ನಾವು ಮಾಡುವಂಥ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅಂಧ ನಕ್ಷತ್ರಗಳಲ್ಲಿ ಮಾಡಿದ್ರೆ ಏನಾಗುತ್ತೆ, ನಮಗೆ ಅದು ಸ್ಪಷ್ಟತೆ ಕಾಣದೇ ಇರತಕ್ಕಂಥದ್ದಾಗುತ್ತೆ. ಇನ್ನ ಮಂದ ನಕ್ಷತ್ರಗಳು ಅಂದ್ರೆ ಈ ಮಂದಕ್ಕೆ ಇನ್ನೂ ಒಂದು ಇದಿದೆ, ಸ್ಥಿರ ನಕ್ಷತ್ರಗಳು ಅಂತ ಕರಿತೀವಿ. ಆ ಸ್ಥಿರ ಅಂದ್ರೆ ಮಂದ ನಕ್ಷತ್ರಗಳಲ್ಲಿ ಮಾಡಿದಾಗ ಸ್ವಲ್ಪ ನಿಧಾನ ಆಗುತ್ತೆ. ನಿಧಾನ ಆದ್ರೂ ಫಲಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಅದಕ್ಕೆ ಉತ್ತಮ, ಮಧ್ಯಮ, ಅಧಮ ಅಂತಕ್ಕಂಥದ್ದು. ಈ ಅಧಮ ನಕ್ಷತ್ರಗಳನ್ನ ಅಂಧ ನಕ್ಷತ್ರಗಳು ಅಂತ ಕರಿತೀವಿ. ಅದರಲ್ಲಿ ಫಲಗಳು ಸಿಗದೇ ಇರತಕ್ಕಂಥದ್ದಲ್ಲ. ಆದ್ರೆ ರೋಹಿಣಿ ನಕ್ಷತ್ರನ ಅಂಧ ನಕ್ಷತ್ರಕ್ಕೆ ಬಂದ್ಬಿಡುತ್ತೆ. ಸೊ ರೋಹಿಣಿ ನಕ್ಷತ್ರ ಅತ್ಯಂತ, ಯಾಕಂದ್ರೆ ಕೃಷ್ಣನ ನಕ್ಷತ್ರ, ಯಾಕಂದ್ರೆ ಅವನು ಜಗತ್ತನ್ನ ಆಳುವಂತ ಶಕ್ತಿ ಅವನಲ್ಲಿದ್ರೂ ಕೂಡ ಎಲ್ಲೋ ಒಂದ್ ಕಡೆ ಮರೆಯಲ್ಲೇ ಇದ್ದ ಅವನು. ಹಾಗೆ ಇವರು ಬದುಕಿನಲ್ಲೂ ಕೂಡ ಈ ಅಂಧ ನಕ್ಷತ್ರಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಜಗತ್ತನ್ನ ಆಳುವ ಚಾತುರ್ಯತೆ ಇರುತ್ತೆ, ಬಟ್ ಆದ್ರೆ ಅವ್ರ ಸೈಡ್ ಅಲ್ಲೇ ಇರ್ತಾರೆ. ಅಂದ್ರೆ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡೋದ್ರಲ್ಲೇ ಅವ್ರು ತಲ್ಲೀನರಾಗಿರ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ತಗೊಳ್ಳೋಣ ಮುಂದೆ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ ಮಾ. ಹಲೋ ಸರ್ ನಮಸ್ತೆ. 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 ತಮ್ಮ ಹೆಸರು? ರಾಮಪ್ಪ ಅಂತ ಸರ್. ಎಲ್ಲಿಂದ ಕರೆ ಮಾಡಿದ್ದೀರಾ ಸರ್? ಯಾರ ಬಗ್ಗೆ ಕೇಳಬೇಕಿತ್ತು? ರಾಮಪ್ಪ ನಮ್ಮ ಬಗ್ಗೆನೇ. ಓಕೆ, 30 ಒಳಗಡೆ ಒಂದು ಸಂಖ್ಯೆ ಹೇಳ್ಬೋದಾ? 6. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಏನು ನಿಮ್ಮ ಪ್ರಶ್ನೆ? ಸರ್, ಒಂದು 20 ವರ್ಷ ಪ್ರಯತ್ನ ಮಾಡ್ತೀರಿ, ಸಾಲನೇ ಹೋಗಲ್ಲ. ಸಾಲ ಏನು ಕೆಲಸ ಮಾಡ್ತೀರಾ? ರೈತರಿಗೆ ಸರ್. ರೈತರು ಯಾಕಂದರೆ ಶ್ರಮಜೀವಿಗಳು. ಅವ್ರಿಗೆ ಯಾಕೆಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಅವ್ರಿಗೆ ಬೆಳೆ ನಷ್ಟ ಆದಾಗ
ಅದನ್ನು ಅವರು ಸರಿಪಡಿಸ್ಕೊಳ್ಳಿಕ್ಕೆ ವರ್ಷಗಳೇ ಕಳೆಯುತ್ತೆ. ಹಾಗಾಗಿ ನಮ್ಮ ಪ್ರಾರ್ಥನೆ ನಿಮ್ಗೆ ಒಳ್ಳೆಯದಾಗಲಿ, ತಾಯಿ ಶೀಘ್ರವಾಗಿ ನಿಮ್ಮ ಎಲ್ಲ ಪ್ರಾರ್ಥನೆ ಕೂಡ ಸಿದ್ಧಿಸುವಾಗ ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಮನೆ ದೇವರು ಯಾರು? ಮನೆ ದೇವರು ಯಾರಂದ್ರಿ? ಲಿಂಗೇಶ್ವರ, ಅಯ್ಯ ಲಿಂಗೇಶ್ವರ. ಒಂದು ಕೆಲಸ ಮಾಡಿ ಸರ್, ಟಿವಿ ನೋಡ್ಕೊಂಡು ಮಾತಾಡಬೇಡಿ ಸರ್. ಪ್ರತಿ ಗುರುವಾರ ಏನಪ್ಪ ಅಂದರೆ ಯಾವುದಾದ್ರೂ ನಿಮ್ಮ ಊರಿನ ಸಮೀಪ ಯಾವುದಾದ್ರೂ ಗುರುಗಳ ದೇವಸ್ಥಾನ ಇದೆಯಾ? ಗುರುಗಳ ಸನ್ನಿಧಾನ ಇದೆಯಾ? ರಾಯರೇ, ನನ್ನ ಮಾತು ಕೇಳ್ತಿದ್ಯಾ? ಒಂದು ಕೆಲಸ ಮಾಡಿ, ನೀವು ಸ್ವಲ್ಪ ಜೋರಾಗಿ ಮಾತಾಡಿ ಸರ್, ಕೇಳಿಸ್ತಿಲ್ಲ. ಯಾವುದಾದ್ರೂ ಗುರುಗಳ ಸನ್ನಿಧಾನದಲ್ಲಿ ಪ್ರತಿ ಹುಣ್ಣಿಮೆ ದಿವಸ ನೀವು ಗುರುಗಳ ಸನ್ನಿಧಾನಕ್ಕೆ ಹೋಗಿ ರಾತ್ರಿ ಅಲ್ಲೇ ಇದ್ದು ನಿಮ್ಮ ಎಲ್ಲ ಪ್ರಾರ್ಥನೆಯನ್ನು ಮಾಡಿ, ನಿಮಗೆ ಶಕ್ತಿ ಇದ್ದರೆ ಮನೆಯಿಂದ ಕಡಲೆಕಾಳು ಜೊತೆಗೆ ಏನಪ್ಪ ಅಂದರೆ ಅಕ್ಕಿ 2 kgನೋ 3 kgನೋ 1 kgನೋ ನಿಮ್ಮ ಶಕ್ತ್ಯಾನುಸಾರದಲ್ಲಿ ತಗೊಂಡೋಗಿ ಗುರುಗಳ ಸನ್ನಿಧಾನದಲ್ಲಿ ಅನ್ನದಾನವನ್ನು ಮಾಡ್ತಾ ಇರ್ತಾರಲ್ವಾ, ಆ ಒಂದು ಸನ್ನಿಧಾನಕ್ಕೆ ನೀವು ತಗೊಂಡೋಗಿ ಮುಖ್ಯವಾಗಿ ಇದನ್ನು ಕೊಟ್ಟು ಆ ರಾತ್ರಿ ಅಲ್ಲೇ ಕಳೆದು ಅನನ್ಯವಾಗಿ ಗಾಣಗಾಪುರನೋ ಅಥವಾ ರಾಘವೇಂದ್ರ ಸ್ವಾಮಿ ಸನ್ನಿಧಾನವೋ ಈ ರೀತಿಯಾಗಿ ಯಾವುದಾದ್ರೂ ಅಲ್ಲಿ ಸಿದ್ಧಾರೂಢ ಮಠನೋ ಸನ್ನಿಧಾನಕ್ಕೆ ನೀವು ಗುರುಗಳ ಸನ್ನಿಧಾನಕ್ಕೆ ಈ ರೀತಿಯಾಗಿ ಅಕ್ಕಿ ಮತ್ತು ಕಡಲೆಕಾಳನ್ನು ತಗೊಂಡೋಗಿ ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ರಾತ್ರಿ ಹುಣ್ಣಿಮೆ ರಾತ್ರಿ ಅಲ್ಲಿ ಕಳ್ಕೊಂಡು ಬನ್ನಿ. ಖಂಡಿತ ಶುಭವಾಗುತ್ತೆ. ನಿಮ್ಮ ಪ್ರಾರ್ಥನೆ ಶೀಘ್ರವಾಗಿ ಸಿದ್ಧಿಸುವ ಹಾಗೆ ಅನುಗ್ರಹವಾಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ಕಾರ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಸಿಕಂದ್ರಾಬಾದ್, ರವಿ ಅಂತ ನಮ್ಮ ಹೆಸರು. ಓಕೆ, ಯಾರ ಬಗ್ಗೆ ಹೇಳಬೇಕಿತ್ತು ಸರ್? ನಮ್ಮ ಸಂಬಂಧದ ಬಗ್ಗೆ ಮಾತಾಡಬೇಕಾಯ್ತು. ಓಕೆ, 30 ಒಂದು ಸಂಖ್ಯೆ ಹೇಳ್ತೀರಾ? 25. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ. ನಮಸ್ತೆ ಗುರುಜಿ, ನಿಮ್ಮ ಪ್ರೋಗ್ರಾಮ್ ಬಹಳ ಚೆನ್ನಾಗಿ ಬರುತ್ತೆ ಗುರುಜಿ, ಬಹಳ ಚೆನ್ನಾಗಿ ಬರುತ್ತೆ. ಬೆಳಗ್ಗೆನೆ ತಾಯಿ ಒಳ್ಳೇದು ಮಾಡಲಿ. ಹೇಳಿ, ಏನು ನಿಮ್ಮ ಪ್ರಶ್ನೆ? ಸಿಕಂದ್ರಾಬಾದ್ ಮಾತಾಡೋದು ಗುರುಜಿ, ಸಿಕಂದ್ರಾಬಾದ್ ಮಾತಾಡೋದು. ಹೇಳಿ, ಏನು ಪ್ರಶ್ನೆ ನಿಮ್ಮದು? ನಮ್ಗೆ ನಿಯರೆಸ್ಟ್ ಅವರು ಒಬ್ರು 2ನೇ ಮದುವೆ ಮಾಡ್ಕೊಳ್ತಿದ್ದಾರೆ. ಲೇಡಿ ಬಂದು 36 ವರ್ಷ. ಅವ್ರಿಗೂ ಒಂದು ಫಸ್ಟ್ ಸಂಬಂಧ ಆಯ್ತು ಬೆಂಗಳೂರಿನಲ್ಲಿ. ಅವ್ರು ತೀರ್ಕೊಂಡ್ರು. ಅವ್ರಿಗೊಂದು ಹೆಣ್ಣು ಮಗು, ಒಂದು ಗಂಡು ಮಗು ಇದೆ. ಆಮೇಲೆ ಇನ್ನೊಬ್ರು ಈಗ ಹುಡುಗ ರೆಡಿ ಇರೋದು, ಅವ್ರಿಗೊಂದು ಸೆಕೆಂಡ್ ಮ್ಯಾರೇಜ್. ಅವ್ರಿಗೆ ಒಂದು ಮಗು ಇದೆ. 5 ವರ್ಷ ಆಯ್ತು ಡೈವರ್ಸ್ ಆಗಿ. ಈಗ ಅವ್ರ ಮದುವೆ ಆಗ್ತಿದೆ. ಇವ್ರದ್ದು ಸಂಸಾರ ಮೋಸ್ಟ್ಲಿ ಹೆಂಗಿರ್ತಂತ ನಿಮ್ಮ ಇದ್ರನ್ನ ಕೇಳ್ಬೇಕಂತ ಮಾಡಿ. ಖಂಡಿತ ಏನು ತೊಂದರೆ ಇಲ್ಲ, ಒಳ್ಳೇದಾಗುತ್ತೆ. ಏನಪ್ಪಾ ಅಂದ್ರೆ ಇವರು ಪ್ರತಿ ಮಂಗಳವಾರ ಯಾವುದಾದ್ರೂ ಸುಬ್ರಹ್ಮಣ್ಯ ಸ್ವಾಮಿ, ಕಾರ್ತಿಕೇಯ ಸ್ವಾಮಿನೋ ಅಥವಾ ಆಂಜನೇಯ ಸ್ವಾಮಿ ಸನ್ನಿಧಾನಕ್ಕೆ 8 ರೋಸ್ ಹೂವು, 8 ಮಂಗಳವಾರಗಳ ಕಾಲ 8 ರೋಸ್ ಹೂವನ್ನು ತಗೊಂಡೋಗಿ 8 ರೋಸ್ ಹೂವು ತಗೊಂಡೋಗಿ ಆ ರೋಸ್ ಹೂವನ್ನು ಆಂಜನೇಯ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಕೊಟ್ಟು ಅನನ್ಯವಾಗಿ ಪ್ರಾರ್ಥಿಸಿ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಅದರ ಜೊತೆಗೆ ಏನಪ್ಪ ಅಂದರೆ ಮನೆ ದೇವರ ಸ್ವಲ್ಪ ಪ್ರಾರ್ಥನೆ, ಮನೆ ದೇವರಿಗೆ ಏನಾದರೂ ಅವ್ರಿಗೆ ಅನುಕೂಲ ಇದ್ದರೆ ಅವ್ರು ಏನು ಪ್ರಾರ್ಥನೆ ಮಾಡ್ತಾ ಇದ್ರು. ಹುಡುಗಿ ಹೆಸರು ಬಂದು ಅಸ್ಮಾ ಹುಸೇನು, ಹುಡುಗಿನ ಹೆಸರು ಇಮ್ರಾನ್ ಪಠಾನ್. ಪರವಾಗಿಲ್ಲ. ಈಗ ಅವ್ರು ಯಾವುದೇ ಧರ್ಮಕ್ಕಾಗಿದ್ರು ಕೂಡ ಕೆಲಸ ಆಗ್ಬೇಕಲ್ವಾ? ಸೊ ಹಾಗಾಗಿ ಅವ್ರ ಪರವಾಗಿ ನೀವು ಬೇಕಾದರೂ ಮಾಡ್ಬೋದು. ಆದರೆ ಅವ್ರ ಕೈಯಿಂದನೇ ನೀವು ತೊಗೊಂಡು ಹೋಗ್ಬೇಕು. ಆ ರೋಸ್ ಹೂವನ್ನು ತೊಗೊಂಡೋಗಿ ಸುಬ್ರಹ್ಮಣ್ಯ ಅಥವಾ ಆಂಜನೇಯ ಸ್ವಾಮಿ ಸನ್ನಿಧಾನಕ್ಕೆ ನೀವು ಅರ್ಪಣೆ ಮಾಡಿ ಎಲ್ಲ ಈ ಅಡಚಣೆಗಳೇನಿದ್ದಾವೋ ಇದೆಲ್ಲ ಅಡಚಣೆಗಳು ಕೂಡ ಪರಿಹಾರ ಆಗ್ತಕ್ಕಂಥದ್ದಾಗಿರುತ್ತೆ. ಮಾಡಿ, ಒಳ್ಳೆಯದಾಗಲಿ. ಚೆನ್ನಾಗಿರ್ತಾರೆ ಗುರುಜಿ ಇವರು? ಖಂಡಿತ ಚೆನ್ನಾಗಿರ್ತಾರೆ, ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ, ಒಳ್ಳೇದಾಗುತ್ತೆ. ಓಕೆ ಗುರುಜಿ, ಮಾಡಿ ಒಳ್ಳೇದಾಗುತ್ತೆ. ಓಕೆ ಗುರುಜಿ, ಧನ್ಯವಾದ. ಆಯ್ತು. ಮುಂದಿನ ರಾಶಿಫಲವನ್ನು ತಗೊಳ್ಳೋಣ. ಜೊತೆಗೆ ಇವತ್ತಿನ ವಿಶೇಷವಾಗಿ ಇನ್ನು ಸಿಂಹರಾಶಿಯಿಂದ ನೋಡಿದಾಗ ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ ಇವತ್ತಿನ ದಿವಸ. ಅದರಲ್ಲೂ ಕೂಡ ಕೈಗೊಂಡಂಥ ಕೆಲಸ ಕಾರ್ಯಾದಿಗಳಲ್ಲಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ವಿಶೇಷವಾಗಿ ಎಲ್ಲ ಕೆಲಸ ಕಾರ್ಯಾದಿಗಳು ಕೂಡ ವೃದ್ಧಿಯ ಆಗುವ ಹಾಗೆ ಕುಲದೇವರ ಪ್ರಾರ್ಥನೆಯೊಂದಿಗೆ ಇವತ್ತಿನ ದಿವಸ ಸಿಂಹರಾಶಿಯವರು ಲಕ್ಷ್ಮೀ ನರಸಿಂಹನ ದರ್ಶನ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಉದ್ಯೋಗ ಆಕಾಂಕ್ಷಿಗಳಿಗೆ ಇವತ್ತಿನ ದಿವಸ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಮೇಲಧಿಕಾರಿಗಳಿಂದ ಇವತ್ತಿನ ದಿವಸ ಸಹಕಾರ ಸಿಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಬ್ಯಾಂಕಿನಿಂದ ಸಾಲವನ್ನು ಪಡೆಯಬೇಕು ಅಂದ್ಕೊಂಡಿದ್ದಂಥವರಿಗೆ ಇವತ್ತಿನ ದಿವಸ ಪ್ರಯತ್ನ ಪಟ್ಟಾಗ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರು ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ ಜೊತೆಗೆ ತುಳಸಿ ಅರ್ಚನೆ ಮಾಡಿಸೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾ ರಾಶಿ.
ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಹೊಸ ಕಾರ್ಯಾದಿಗಳಿಗೆ ಚಾಲನೆ ಕೊಡ್ತಕ್ಕಂಥದ್ದಾಗಿರುತ್ತೆ. ಹಿತೈಷಿಗಳಿಂದ ಇವತ್ತಿನ ದಿವಸ ಸಹಕಾರ ಸಿಗ್ತಕ್ಕಂಥದ್ದು. ಸ್ವಲ್ಪ ನೊಂದವರಿಗೆ ಸಹಾಯವನ್ನು ಮಾಡುವಂಥ ಮನಸ್ಥಿತಿಯನ್ನು ಹೆಚ್ಚಿಸ್ಕೊಳ್ಳಿ. ವ್ಯವಸಾಯದಲ್ಲೂ ಕೂಡ ಇವತ್ತಿನ ದಿವಸ ತುಲಾರಾಶಿಯವರಿಗೆ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ತುಲಾರಾಶಿಯವರು ವಿಶೇಷವಾಗಿ ಲಕ್ಷ್ಮಿಯ ಪ್ರಾರ್ಥನೆ ಜೊತೆಗೆ ಕುಲದೇವರ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ಅಮ್ಮನವರ ಸನ್ನಿಧಾನದಲ್ಲಿ ಕುಂಕುಮಾರ್ಚನೆ ಮಾಡಿಸೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿದೇಶದಲ್ಲಿದ್ದಂತಹ ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವಾಹನಾದಿಗಳ ಕ್ರಯ ವಿಕ್ರಯಾದಿಗಳಲ್ಲಿ ಶುಭ ಸಿಗ್ತಕ್ಕಂಥದ್ದು, ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಗೌರವಕ್ಕೆ ಸ್ವಲ್ಪ ಯಾವುದಾದ್ರೂ ಅನುಚಿತವಾಗಿರ್ತಕ್ಕಂಥ ವರ್ತನೆಗಳಿಂದ ಧಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ವೃತ್ತಿಯಲ್ಲೂ ಕೂಡ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ, ಆಂಜನೇಯನ ಸನ್ನಿಧಾನದಲ್ಲಿ 21 ಪ್ರದಕ್ಷಿಣೆ ಹಾಕಿ ಅನನ್ಯವಾಗಿ ತುಳಸಿ ಅರ್ಚನೆ ಮಾಡಿಸ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಾವು ಬಳ್ಳಾರಿಯಿಂದ ಗುರುಜಿ. 1 ರಿಂದ 30 ಒಂದು ಸಂಖ್ಯೆ ಹೇಳಿ. 22 ಗುರುಜಿ. ಏನಿದೆ ನಿಮ್ಮ ಪ್ರಶ್ನೆ? ನಮ್ಮ ಮನೆ ಬಗ್ಗೆ ಕೇಳ. ಖಂಡಿತ ಒಳ್ಳೆಯದಾಗುತ್ತೆ. ಏನು ಸ್ವಂತ ಮನೆನಾ? ಇಲ್ಲ ಗುರುಜಿ, ಮನೆ ಕಟ್ಟಿ ಈಗಾಗಲೇ 12 ವರ್ಷ ಆಯ್ತು ಗುರುಜಿ. ಏನು ಮನೆ ಸಂಬಂಧಿತವಾಗಿ ಏನು ಕೇಳಬೇಕಾಗಿತ್ತು? ಇಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಏನೋ ಸಮಸ್ಯೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಏನದು ಮನೆ 12 ವರ್ಷದಿಂದ ಹೇಗಿದ್ದೀರಲ್ಲ ನೀವು? ಆರೋಗ್ಯವಾಗಿದ್ದೀರಾ? ಆರೋಗ್ಯವಾಗಿದ್ದೀವಿ ಸ್ವಾಮಿ, ಚೆನ್ನಾಗಿದ್ದೀವಿ ಸ್ವಾಮಿ. ಅದೇ ಏನು ಕೇಳಬೇಕಿತ್ತು ಮನೆ ಸಂಬಂಧಿತವಾಗಿ? ಸ್ವಾಮಿ ಮನೆ ಸಂಬಂಧಿತವಾಗಿ ಏನನ್ನು ಕೇಳಬೇಕಿತ್ತು? ಮನೆ ಮುಂದೆ ನೀಲ್ದಣ್ಣಿನ ಮರ ಇದೆ ಸ್ವಾಮೀಜಿ, ಬಗಲಿಗೆ ಇದಕ್ಕೆ ಇದೆ ಸ್ವಾಮೀಜಿ. ನಮ್ದು ಪೂರ್ವ ದಿಕ್ಕಿಗಿದೆ ಮನೆ. ಈಶಾನ್ಯದಲ್ಲಿ ಮರ ಇದೆಯಾ? ಎಡಗಡೆ ಇದೆ ಸ್ವಾಮಿ, ಈಶಾನ್ಯ ಮೂಲೆಯಲ್ಲಿ. ಏನು ಮರ ಅದು? ನೀಲ್ದಣ್ಣಿನ ಮರ ಸ್ವಾಮಿ. ನೇರಳೆ ಹಣ್ಣು. ನೇರಳೆ ಹಣ್ಣು ಸ್ವಾಮಿ. ಕರೆಕ್ಟು. ಅಂದರೆ ಈಶಾನ್ಯ ಮೂಲೆಯಲ್ಲಿ ಭಾರ ಹಾಕಿದಾಗ ಏನಾಗುತ್ತೆ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರುವ ದುಡ್ಡು ನಿಲ್ಲೋದಿಲ್ಲ ಅಂತಕ್ಕಂಥದ್ದು ತೋರಿಸುತ್ತೆ. ಹಾಗಾಗಿ ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಡಚಣೆ ಆಗ್ತಾ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ನೋಡಿ, ಸಾಧ್ಯವಾದರೆ ಮರವನ್ನು ತೆಗಿಸ್ಲಿಕ್ಕೆ ಸಾಧ್ಯವಾದರೆ ತೆಗೆಸಿ, ಇಲ್ಲ ಅಂದರೆ ಆ ಮರನ ಬಿಟ್ಟು ಕಾಂಪೌಂಡನ್ನು ಮಾಡಿ ನಿಮ್ಮ ಮನೆಗೆ. ಕಾಂಪೌಂಡಿಂದ ಹೊರಗಡೆ ಮಾಡಿಬಿಟ್ಟು ಆ ಕಾಂಪೌಂಡಿಂದ ಒಳಗಡೆಗೆ ನಿಮ್ಮ ಮನೆಯ ಒಂದು ಪ್ರಾಕಾರವನ್ನು ರಚಿಸುವ ಹಾಗೆ ತಯಾರಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಮನೆ ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆ ಅನುಕೂಲ ಇದ್ದರೆ ಆ ಮರನ ತೆಗೆದಾಗ ಬೇರೆ ಎಲ್ಲಾದರೂ ಒಂದು 2-3 ಮರಗಳನ್ನು ನೆಟ್ಟು ಆ ನಂತರ ಈ ಮರವನ್ನು ತೆಗೆಯುವ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಅನಾನುಕೂಲ ಇದ್ದಾಗ ಮಾತ್ರ, ಅನುಕೂಲ ಇದ್ದರೆ ಆ ಮರವನ್ನು ಬಿಟ್ಟು ಮರದ ಹಿಂಭಾಗಕ್ಕೆ ನೀವು ಕಾಂಪೌಂಡನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಮಸ್ಕಾರ. ಹಲೋ ನಮಸ್ಕಾರ. ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಮ್ದು ಸೊಂಡೂರು ಅಂತ. ಏನು ನಿಮ್ಮ ಹೆಸರು? ಮಾರೇಶ. 30 ಒಂದು ಸಂಖ್ಯೆ ಹೇಳಿ. 5. ಏನು ನಿಮ್ಮ ಪ್ರಶ್ನೆ? ನೋಡ್ ಸ್ವಾಮೀಜಿ, ಎಲ್ಲಿ ಹೋದ್ರೆ ಕೆಲಸನ ಸಿಗ್ತಾ ಇಲ್ಲ. ಏನು ಮಾಡ್ತಿದ್ದೀರಾ? ಬೇಲ್ದಾರ್ ಕೆಲಸ ಮಾಡ್ತೀವಿ. ಒಳ್ಳೆಯದಾಗುತ್ತೆ, ಚಿಂತೆ ಮಾಡುವಾಗ. ಮನೆ ದೇವರು ಯಾರು? ಬೊಮ್ಮಲಿಂಗೇಶ್ವರ. ಒಂದು ಕೆಲಸ ಮಾಡಿ, ನಿಮ್ಮ ಮನೆಗೂ ಮನೆ ದೇವರ ಸನ್ನಿಧಾನಕ್ಕೆ ಎಷ್ಟು ದೂರ ಇದೆ? ಒಂದು 30 ಕಿಲೋಮೀಟರ್. ಪ್ರತಿ ತಿಂಗಳು ಹೋಗಿ ಬರ್ಬೋದಾ? ಹೋಗಿ ಬರ್ಬೋದು. ನೀವು 11 ತಿಂಗಳು ತಪ್ಪದ ಹಾಗೆ ನಿಮ್ಮ ಮನೆ ದೇವರ ಸನ್ನಿಧಾನಕ್ಕೆ ಮನೆಯಲ್ಲಿ ನಿಮ್ಮ ಸಂಕಲ್ಪವನ್ನು ಮಾಡಿ ಪ್ರಾರ್ಥನೆ ಏನಿದೆಯೋ ಅದನ್ನು ದೇವರಿಗೆ ಅನನ್ಯವಾಗಿ ಪ್ರಾರ್ಥಿಸಿ 2 ತೆಂಗಿನಕಾಯಿನ ತಗೊಂಡೋಗಿ ದೇವರ ಸನ್ನಿಧಾನದಲ್ಲಿ ಅರ್ಪಿಸಿ ಶಕ್ತ್ಯಾನುಸಾರದಲ್ಲಿ ಇರ್ತಕ್ಕಂಥ ಅಲ್ಲಿ ಅಭಿಷೇಕಾದಿಗಳನ್ನು ಮಾಡಿಸ್ಕೊಂಡು ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಶುಭವಾಗಲಿ. ನಮಸ್ಕಾರ. ಹಲೋ ನಮಸ್ಕಾರ ಅಮ್ಮ. ಎಲ್ಲಿಂದ ಮಾತನಾಡ್ತಿದ್ರಾ? ನಾವು ಮರಬ್ಬೇಳಿಂದ ಮಾತಾಡ್ತೀವಿ, ಅಗ್ರಿಬೊಮ್ಮನಹಳ್ಳಿ. ಏನು ನಿಮ್ಮ ಹೆಸರಂದ್ರಿ? ಚಾಂದ್ವಿರಿ. 1 ರಿಂದ 30 ಒಂದು ಸಂಖ್ಯೆ ಹೇಳಿ. 9 ರೀ. ಏನು ನಿಮ್ಮ ಪ್ರಶ್ನೆ? ಮನೆಯಲ್ಲಿ ಭಾರಿ ಇದು ರೀ ಸಮಸ್ಯೆಗಳು. ಮನೆಗೆ ಯಾವ ದಿಕ್ಕಿನ ಬಾಗಿಲಿದೆ? ಪೂರ್ವ ದಿಕ್ಕ ಇದೆ. ನಿಮ್ಮ ಮನೆಯವರ ಹೆಸರೇನು? ಹಲೋ ಅಮ್ಮ, ಮನೆಯವರ ಹೆಸರೇನು? ರಂಜಾನ್ ಸಾಬ್ರಿ. ಮನೆಯಲ್ಲೇ ಸ್ವಲ್ಪ ಸಮಸ್ಯೆ. ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿದ್ದು?
ಮನೆ ಕಟ್ಟಿ ಒಂದು 15 ವರ್ಷ ಆಗೈತ್ರಿ. ಮನೆಯಲ್ಲಿ ಏನೋ ಸಮಸ್ಯೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಮನೆಗೆ ಕಾಂಪೌಂಡ್ ಮಾಡಿದ್ದೀರಾ? ಇಲ್ಲ ರೀ. ಅದೇ ಸ್ವಲ್ಪ ಯಾಕಂದರೆ ಮನೆಯಲ್ಲೇ ಸಮಸ್ಯೆ ಅಂತಕ್ಕಂಥ ತೋರಿಸ್ತದೆ. ಇರಲಿ, ಚಿಂತೆ ಮಾಡುವ ಅಗತ್ಯ. ಒಂದು ಕೆಲಸ ಮಾಡಿಮ್ಮ, ಪ್ರತಿ ಅಮಾವಾಸ್ಯೆ ದಿವಸ ಒಂದು ಸ್ವಲ್ಪ ಉದ್ದಿನ ಕಾಳು ಗೊತ್ತಲ್ಲ, ಉದ್ದಿನ ಕಾಳು, ಕಪ್ಪು ಕಾಳು ಬರುತ್ತೆ ಗೊತ್ತಲ್ವಾ? ಹ್ಞೂ ರೀ. ಆ ಉದ್ದಿನ ಕಾಳದ ಅನ್ನವನ್ನು ಮಾಡಿ, ಮುಖ್ಯವಾಗಿ ನಿಮ್ಮ ಮನೆಯ ಪ್ರಾಕಾರದಲ್ಲಿ ಎಲ್ಲಾದರೂ ಒಂದು ಕಡೆ ಇಟ್ಟು ಕಾಗೆಗಳಿಗೆ ಆಹಾರವನ್ನು ನೀಡುವ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಕಾಗೆ ಅಂತಕ್ಕಂಥದ್ದಲ್ಲ, ಯಾವುದಾದ್ರೂ ಪಕ್ಷಿಗಳಿಗೆ ನೀವು ಆಹಾರವನ್ನು ನೀಡುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಪ್ರತಿ ಅಮಾವಾಸ್ಯೆಗೆ ಮನೆಯಲ್ಲೆಲ್ಲ ಕೂಡ ಗಂಜಲವನ್ನು ಪ್ರೋಕ್ಷಣೆ ಮಾಡಿ, ನೀವು ಕೂಡ ಸ್ವಲ್ಪ ಸ್ನಾನಕ್ಕೆ ಗಂಜಲವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮನೆ ದೇವರ ಪ್ರಾರ್ಥನೆ ಮಾಡಿ ನಾನು ತಿಳಿಸಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಶುಭವಾಗುತ್ತೆ. ನಮಸ್ಕಾರ. 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 ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಏನು ನಿಮ್ಮ ಹೆಸರು? ನಮ್ಮ ಹೆಸರು ಪ್ರೇಮ ಅಂತ. ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಾವು ಇಲ್ಲಿ ಶಿವಗಂಗೆ ಹತ್ರ. 1 ರಿಂದ 30 ಒಂದು ಸಂಖ್ಯೆ ತಿಳಿಸಿಮ್ಮ. 6 ಸ್ವಾಮೀಜಿ. ಏನು ಪ್ರಶ್ನೆ ನಿಮ್ಮದು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಏನು ಮಗನ? ಮಗ. ಏನು ಮಾಡ್ಕೊಂಡಿದ್ದಾರೆ? ಅವರು ಡಿಗ್ರಿ ಮಾಡ್ಕೊಂಡ ಸರ್, ಹೋಯ್ತಾವನೆ. ಖಂಡಿತ ಗುರುಗಳ ಅನುಗ್ರಹ ಇದೆ, ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ? ಬರ್ತಾ ಇದ್ದಾರೆ. ಖಂಡಿತ ಶುಭವಾಗುತ್ತೆ, ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಮಾರ್ಚ್ 26 ನಂತರದಲ್ಲಿ ಖಂಡಿತ ಶುಭವಾಗುತ್ತೆ. ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣುತ್ತೆ. ಆದರೆ ಪ್ರತಿ ಗುರುವಾರ ಒಂದು 5 ಗುರುವಾರಗಳ ಕಾಲ ಇವ್ರ ಹೆಸರಲ್ಲಿ ಎಲ್ಲಾದರೂ ಗುರುಗಳ ಸನ್ನಿಧಾನದಲ್ಲಿ ಅರ್ಚನೆ ಮಾಡಿಸಿ, ಸಾಧ್ಯವಾದರೆ ನಿಮಗೆ ಅನುಕೂಲ ಇದ್ದರೆ ಗುರುವಾರದ ದಿವಸ ಯಾರಿಗಾದರೂ ನಿರಾಶ್ರಿತರಿಗೆ ಅನುಕೂಲಕರವಾಗಿ ನೀವು ಅದನ್ನು ಮಾಡಬಹುದು ಅಂತಕ್ಕಂಥದ್ದು ಇದ್ದಾಗ ನೀವು ಯಾರಿಗಾದ್ರೂ ಒಂದು 5 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿಸಿ ಪ್ರತಿ ಗುರುವಾರ. ಯಾಕಂದರೆ ಯಾವುದಾದ್ರೂ ಆಶ್ರಮದಲ್ಲೋ ಈ ರೀತಿಯಾಗಿ ಯಾರಿಗಾದರೂ ಅತ್ಯವಶ್ಯ ಇದ್ದಂಥವ್ರಿಗೆ ಒಂದು 5 ಗುರುವಾರಗಳ ಕಾಲ ನಿಮ್ಮ ಮಗನ ಹೆಸರಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿಸಿ, ಖಂಡಿತ ಶುಭವಾಗುತ್ತೆ. ಒಳ್ಳೆಯದಾಗಲಿ. ಮುಂದಿನ ರಾಶಿಫಲವನ್ನು ನೋಡಿದಾಗ ಧನುರಾಶಿಯಲ್ಲಿ ಇವತ್ತಿನ ದಿವಸ ಜನಿಸಿರ್ತಕ್ಕಂಥವ್ರಿಗೆ ಸೋದರರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವ್ಯಾಪಾರದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು. ಸ್ವಲ್ಪ ವಿದೇಶಿ ಪ್ರಯಾಣವನ್ನು ಮಾಡಬೇಕು, ಅದರ ಸಲುವಾಗಿ ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಧನುರಾಶಿಯವರು ಮುಖ್ಯವಾಗಿ ಗುರುಗಳ ದರ್ಶನ ಜೊತೆಗೆ ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರಾರ್ಥನೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಕೈಗೊಂಡ ಕಾರ್ಯಾದಿಗಳಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ತಕ್ಕಂಥದ್ದು. ಯಾವುದೋ ವಿಚಾರದಲ್ಲಿ ಸಣ್ಣ ಪುಟ್ಟದಾಗಿರತಕ್ಕಂಥ ಸೋದರರ ಮಧ್ಯದಲ್ಲಿ ವೈಮನಸ್ಸುಗಳು ಕಾಡ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಕೋರ್ಟು ಕಚೇರಿಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳನ್ನು ಸಮಾಧಾನ ಚಿತ್ತವಾಗಿ ನೀವು ಇವತ್ತಿನ ದಿವಸ ಮಕರ ರಾಶಿಯವರು ಅದರ ಫಲವನ್ನು ಕಾಣ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಸ್ಥಿರಾಸ್ತಿಗಳಿಂದ ಲಾಭ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ಮಕರ ರಾಶಿಯವರ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆಯನ್ನು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದಂಥ ಅಧಿಕಾರಿಗಳಿಗೆ ಇವತ್ತಿನ ದಿವಸ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಹೊಸ ಕಾರ್ಯಾದಿಗಳಿಗೆ ಅಡಚಣೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಸ್ನೇಹಿತರ ನೆರವು ಸಿಗ್ತಕ್ಕಂಥದ್ದು, ಸಹೋದ್ಯೋಗಿಗಳ ನೆರವು ಸಿಗ್ತಕ್ಕಂಥದ್ದಾಗಿರುತ್ತೆ. ವ್ಯಾಪಾರದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ವಿದೇಶ ಪ್ರಯಾಣಕ್ಕೂ ಕೂಡ ಸುಖತಮವಾಗಿರ್ತಕ್ಕಂಥದ್ದು. ಹೂಡಿಕೆಗಳಲ್ಲಿ ಇವತ್ತಿನ ದಿವಸ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಕುಂಭರಾಶಿಯವರು ಇವತ್ತಿನ ದಿವಸ ಆಂಜನೇಯನ ಪ್ರಾರ್ಥನೆ, ಗಣಪತಿ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಪಾಲುದಾರಿಕ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಸ್ತ್ರೀಯರಿಂದ ಸಹಕಾರ ಸಿಗ್ತಕ್ಕಂಥದ್ದು, ಸ್ವಲ್ಪ ತಾಯಿಯ ಸಹಕಾರ ಕೂಡ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಖರ್ಚಿನೊಟ್ಟಿಗೆ ಇವತ್ತಿನ ದಿವಸ ನೀವು ಗಮನವನ್ನು ವಹಿಸಿದಾಗ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮೀನರಾಶಿಯವರು ಆಂಜನೇಯನ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ, ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ತೆ ಸರ್. ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಾವು ಧರ್ಮಸ್ಥಳದಿಂದ ಸರ್. ಏನು ನಿಮ್ಮ ಹೆಸರಂದ್ರಿ? ಸತೀಶ ಅಂತ ಹೇಳಿ. ಏನು ನಿಮ್ಮ ಪ್ರಶ್ನೆ? ಸ್ವಲ್ಪ ಏರು ಧ್ವನಿಯಲ್ಲಿ ಮಾತನಾಡಿ, ವಾಯ್ಸ್ ಕಡಿಮೆ ಬರ್ತಾ ಇದೆ. 1 ರಿಂದ 30 ಸಂಖ್ಯೆ ಹೇಳಿ. 17 ಸರ್. ಏನು ನಿಮ್ಮ ಪ್ರಶ್ನೆ? ಒಂದು ಪ್ರಶ್ನೆ ಕೆಲಸದಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಉಂಟು ಇಲ್ಲಿ. ಯಾರು ನಿಮ್ಮ ಮನೆ ದೇವರು? ಒಂದು ಮನೆ ಕಟ್ಟಿದ್ದೇನೆ. ನಾವು ಮನೆಯಲ್ಲಿ ಸರಿಯಾಗಿ ವ್ಯವಸ್ಥೆ ಸರಿಯಾಗಿಲ್ಲ. ನಿಮ್ಮ ಊರಿಗೆ ಸಮೀಪದಲ್ಲಿ ಯಾವುದಾದ್ರೂ ಆಂಜನೇಯ ಸ್ವಾಮಿ ಸನ್ನಿಧಾನ ಇದೆಯಾ?
ಅದು ಬೆಳ್ತಂಗಡಿಗೆ ಹೋಗ್ಬೇಕು ಸರ್. ಎಷ್ಟು ದೂರ ಆಗುತ್ತೆ ಅಲ್ಲಿಂದ ಅಲ್ಲಿಗೆ? ಅಲ್ಲಿಂದ 14 ಕಿಲೋಮೀಟರ್ ಆಗುತ್ತೆ. ಪರವಾಗಿಲ್ಲ, ಹೋಗಿ ಬರ್ಬೋದು. ಹೋಗಿ ಬನ್ನಿ, ನಿಮ್ಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಹೇಳ್ತಾ ಇರ್ತಕ್ಕಂಥದ್ದು. ಒಂದು ಕೆಲಸ ಮಾಡಿ, ಒಂದು ಮಂಗಳವಾರದ ದಿವಸ, ಪ್ರತಿ ತಿಂಗಳ ಒಂದು ಮಂಗಳವಾರದ ದಿವಸ ಆಂಜನೇಯ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಕೇಸರಿ ಬರುತ್ತೆ ಗೊತ್ತಲ್ವಾ ನಿಮಗೆ? ಹಣೆಗೆ ತಿಲಕ ಅಂದರೆ ಆಂಜನೇಯನಿಗೆ ಇಡ್ತೀವಲ್ವ ಕೇಸರಿ ಕಲರ್, ಗೊತ್ತಲ್ವಾ? ಗೊತ್ತು ಸರ್. ನಿಮ್ಮ ಎಲ್ಲ ಪ್ರಾರ್ಥನೆಯನ್ನು ಎಡಗೈ ಮೇಲೆ ಒಂದು 50 ಗ್ರಾಮೋ 100 ಗ್ರಾಮೋ ತಗೊಳ್ಳಿ, ₹6 ಕಾಯಿನ್ ಅದ್ರ ಮೇಲೆ ಇಟ್ಟು ನಿಮ್ಮ ಎಲ್ಲ ಸಂಕಲ್ಪವನ್ನು ಮಾಡಿ ಆಂಜನೇಯನ ಸನ್ನಿಧಾನಕ್ಕೆ ಅದನ್ನು ಅರ್ಪಣೆ ಮಾಡಿ, ಆಂಜನೇಯನ ಸನ್ನಿಧಾನದಲ್ಲಿ ಏನಪ್ಪ ಅಂದರೆ ಸಾಸಿವೆ ಎಣ್ಣೆ ತೊಗೊಂಡೋಗಿ ಒಂದು ದೀಪ ಹಚ್ಚಿಟ್ಟು ಅನನ್ಯವಾಗಿ 18 ಪ್ರದಕ್ಷಿಣೆ ಹಾಕಿ ಆಂಜನೇಯನಿಗೆ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಖಂಡಿತ ನಿಮ್ಮ ಎಲ್ಲ ಏನು ಮನಸ್ಸಿನ ಆಲೋಚನೆಗಳಿದ್ದಾವೋ, ಮನಸ್ಸಿನ ಸಂಕಲ್ಪ ಇದ್ದಾವೋ ಅದೆಲ್ಲವೂ ಕೂಡ ನೆರವೇರತಕ್ಕಂಥದ್ದು ಆಗುತ್ತೆ. ಶುಭವಾಗಲಿ. ಇನ್ನು ನಾವು ಇವತ್ತಿನ ಒಂದು ಅಂದ ಸುಲೋಚನ ನಕ್ಷತ್ರಗಳನ್ನು ನೋಡಿದಾಗ ಏನಪ್ಪ ಅಂದರೆ, ಈ ಅಂಧ ನಕ್ಷತ್ರಗಳಲ್ಲಿ ನಾವು ಮಾಡ್ತಕ್ಕಂಥ ಕಾರ್ಯಾದಿಗಳು ಸ್ವಲ್ಪ, ಯಾಕೆಂದರೆ ಅದರಲ್ಲಿ ನಮಗೆ ಗೊಂದಲಗಳಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಎಲ್ಲ ಒಂದು ಮುಹೂರ್ತಗಳನ್ನು ನಿರ್ಧಾರವನ್ನು ಮಾಡಬೇಕು. ಈ ಅಂಧ ನಕ್ಷತ್ರಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ನಿಧಾನವಾಗಿ ಇನ್ನೊಬ್ಬರ ಸಹಾಯವನ್ನು ಪಡ್ಕೊಂಡು ಅಥವಾ ಇನ್ನೊಬ್ಬರೊಟ್ಟಿಗೆ ಯಾವುದೇ ಕೆಲಸ ಕಾರ್ಯಾದಿಗಳನ್ನು ಮಾಡಬೇಕಾದರೂ ಕೂಡ ಸಮಾಲೋಚಿಸಿ ನಿರ್ಧಾರಗಳನ್ನು ತಗೊಂಡಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮಂದ ನಕ್ಷತ್ರಗಳಲ್ಲಿ ಜನಿಸಿರ್ತಕ್ಕಂಥವ್ರು ಏನಪ್ಪ ಅಂದರೆ, ಇವರು ಸಹಜವಾಗಿ ಎಲ್ಲವೂ ಕೂಡ ನಿಧಾನ ಆಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಇವರು ಏನಪ್ಪ ಅಂದರೆ ಎಲ್ಲವನ್ನು ಕೂಡ ಬಲ್ಲವರಾಗಿದ್ದು ಕೂಡ ಈ ನಕ್ಷತ್ರಗಳಲ್ಲಿ ಜನಿಸಿರ್ತಕ್ಕಂಥವ್ರು ಏನಪ್ಪ ಅಂದರೆ ಎಲ್ಲವೂ ನಿಧಾನ ಆಗ್ತದೆ ಅಂತಕ್ಕಂಥ ಮನಸ್ಸಿನ ಮೇಲೆ ಒತ್ತಡವನ್ನು ಹಾಕ್ಕೊಳ್ತಾರೆ. ಹಾಗಾಗಿ ಆ ಒತ್ತಡಯುಕ್ತವಾಗಿರ್ತಕ್ಕಂಥ ಬದುಕನ್ನು ಬದಗೊತ್ತಿ ಸಮಾಧಾನವಾಗಿ ಮಾಡುವಂಥ ಕೆಲಸ ಕಾರ್ಯಾದಿಗಳನ್ನು ನಿಧಾನವಾದರೂ ಕೂಡ ಪ್ರಧಾನವಾಗಿ ಕೆಲಸಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಈ ಮಂದ ನಕ್ಷತ್ರಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಈ ಸುಲೋಚನ ನಕ್ಷತ್ರಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಗಾಂಭೀರ್ಯತೆ ಇರ್ತಕ್ಕಂಥದ್ದಾಗಿರುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಏರುವಂಥ ಅವರು ತಗೊಳ್ಳುವಂಥ ನಿರ್ಧಾರಗಳೆಲ್ಲವೂ ಕೂಡ ಅತೀ ಕಠೋರವಾಗಿರುತ್ತೆ, ಸೂಕ್ಷ್ಮಾತೀತವಾಗಿರುತ್ತೆ. ಆದರೆ ಇವರಲ್ಲಿ ಒಂದಿರುತ್ತೆ ಅಹಂಕಾರ ಅಂತಕ್ಕಂಥದ್ದು, ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಅಹಂಕಾರ ಭಾವನೆ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅಹಂಕಾರಯುಕ್ತವಾದ ಬದುಕನ್ನು ತ್ಯಜಿಸಿ ಸಾತ್ವಿಕವಾದಂಥ ಬದುಕನ್ನು ಈ ಸುಲೋಚನ ನಕ್ಷತ್ರಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಾಡಿದಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಸೂಕ್ಷ್ಮ ನಕ್ಷತ್ರಗಳು. ಈ ಎಲ್ಲ ನಕ್ಷತ್ರಗಳಲ್ಲೂ ಕೂಡ ವಿಶೇಷವಾಗಿ ದೇವಗಣ, ಮನುಷ್ಯಗಣ, ರಾಕ್ಷಸಗಣ ಅಂತಕ್ಕಂಥ 3 ವಿಭೇದಗಳನ್ನು, ಮೂರು ಪಂಗಡಗಳನ್ನು ಮಾಡಿರ್ತಾರೆ. ಹಾಗಾಗಿ ಈ ದೈವಿಕವಾಗಿರ್ತಕ್ಕಂಥ ಶಕ್ತಿ ಸೂಕ್ಷ್ಮ ನಕ್ಷತ್ರಗಳಲ್ಲಿ ಅವರ ಮಾತೃಸ್ವರೂಪ ಇರತಕ್ಕಂಥದ್ದಾಗಿರುತ್ತೆ. ತಂದೆಯೇ ಮಾಡುವಂಥ ನಿರ್ಧಾರಗಳನ್ನು ತಗೊಳ್ಳುವಂಥ ಶಕ್ತಿ ಇರತಕ್ಕಂಥದ್ದಾಗಿರುತ್ತೆ. ಉನ್ನತ ಸ್ಥಾನದಲ್ಲಿ, ಯಾಕೆಂದರೆ ಸೂಕ್ಷ್ಮಾತೀತವಾಗಿರ್ತಕ್ಕಂಥ ಪ್ರತಿಯೊಂದು ವಿಚಾರವನ್ನು ಗಮನಿಸುವ ಹಾಗೆ ಅವರ ಮನಸ್ಥಿತಿ ಉತ್ಪತ್ತಿ ಆಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆ ಸೂಕ್ಷ್ಮ ನಕ್ಷತ್ರಗಳಲ್ಲಿ ಜನಿಸಿರ್ತಕ್ಕಂಥವರ ಬದುಕು ಖಂಡಿತವಾಗಿಯೂ ಕೂಡ ಆನಂದಮಯವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈಗ ಗುರುಗಳ ಸನ್ನಿಧಾನದಲ್ಲಿ ಅಥವಾ ಗುರುವಾಗಿರ್ತಕ್ಕಂಥವ್ರು ಕೂಡ ಈಗ ಪೀಠಾಧಿಪತಿಗಳಾಗಿರ್ತಕ್ಕಂಥವ್ರು ಕೂಡ, ಯಾಕೆಂದರೆ ಸೂಕ್ಷ್ಮ ಅಂದರೆ ಪ್ರಪಂಚದೊಟ್ಟಿಗೆ ಅಂದರೆ ಪ್ರಕೃತಿಯೊಟ್ಟಿಗೆ ವ್ಯವಹಾರವನ್ನು ಇಟ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸೂಕ್ಷ್ಮ ನಕ್ಷತ್ರಗಳಲ್ಲಿ ಜನಿಸಿರ್ತಕ್ಕಂಥವ್ರು ಆಗಿರ್ತಾರೆ. ಹಾಗಾಗಿ ಇವರು ಮಾತೃವಾತ್ಸಲ್ಯವನ್ನು ಇಟ್ಕೊಂಡಿರ್ತಾರೆ. ಆಯಾಯ ಕಾಲಮಾನಕ್ಕೆ ಯಾಕೆಂದರೆ ಗೈಡ್ ಮಾಡ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಹಾಗಾಗಿ ಅಂತಹ ಪರಮೋತ್ತಮವಾಗಿರ್ತಕ್ಕಂಥ ಆ ಒಂದು ಸೂಕ್ಷ್ಮ ನಕ್ಷತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಗುಣವನ್ನು ಅವರಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು ಆಗಿರ್ತಾರೆ. ಇನ್ನು ಇದರೊಟ್ಟಿಗೆ ನಾವು ಗಮನಿಸಿದಾಗ ಮಂದ ಸುಲೋಚನ ಮತ್ತು ಸೂಕ್ಷ್ಮ ಅಂತಕ್ಕಂಥದ್ದು, ಇದು 3 ಏನಪ್ಪ ಅಂದರೆ, ನಾವು ಪ್ರಾರಂಭಿಸುವಂತಹ ಕಾರ್ಯಾದಿಗಳನ್ನು ನಮಗೆ ಗೊತ್ತಿಲ್ಲ. ಯಾಕೆಂದರೆ ಈಗ ಒಂದು ಹೊಸದಾಗಿ ಜಾಬ್ಗೆ ಹೋಗಿದ್ದೀವಿ ಅಂತ ಇಟ್ಕೊಳ್ಳಿ. ಜಾಬ್ಗೆ ಹೋಗಬೇಕಾದ್ರೆ ಅಲ್ಲಿ ಆ ವಾತಾವರಣ ಹೇಗಿದೆ ಅಂತಕ್ಕಂಥದ್ದು ನಮಗೆ ಯಾವುದೇ ಕಾರಣಕ್ಕೂ ತಿಳಿದಿರೋದಿಲ್ಲ. ಅಲ್ಲಿ ಹೋದಾಗ ನಾವೇನು ಮಾಡ್ತೀವಿ, ಆ ವಾತಾವರಣಕ್ಕೆ ನಾವು ಅಡ್ಜಸ್ಟ್ ಆಗ್ತಾ ಹೋಗ್ತೀವಿ, ಅಥವಾ ಅಲ್ಲಿ ಇರ್ತಕ್ಕಂಥವರಿಂದ ಮಾಹಿತಿಯನ್ನು ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಹಾಗೆ ಈ ಅಂಧ ನಕ್ಷತ್ರಗಳಲ್ಲಿ ಜನಿಸಿರ್ತಕ್ಕಂಥವರು ಸಹಜವಾಗಿ ಅವರು ತಗೊಳ್ಳುವಂಥ ನಿರ್ಧಾರಗಳಿಗೊಟ್ಟಿಗೆ ಇನ್ನೊಬ್ಬರೊಟ್ಟಿಗೆ ಸಮಾಲೋಚಿಸಿ ಅದನ್ನು ಪ್ರೇರಣಾಪೂರ್ವಕವಾಗಿ ತಗೊಳ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ಮಂದ ಸುಲೋಚನಾ ಸೂಕ್ಷ್ಮ ನಕ್ಷತ್ರಗಳ ಸ್ವಭಾವಗಳು ಹೇಗಿರುತ್ತಪ್ಪ ಅಂದರೆ, ಎಲ್ಲವನ್ನು ಕೂಡ ಗೊತ್ತಿದ್ದು ಯಾವುದನ್ನು ಕೂಡ ನಾವು, ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಏನೋ ಒಂದು ಕನ್ಫ್ಯೂಸಲ್ಲಿ ಇರ್ತಕ್ಕಂಥವ್ರಾಗಿರ್ತೀವಿ. ಹಾಗಾಗಿ ಇವತ್ತಿನ ಈ ದಿನದಲ್ಲೇ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ದಿನವಾಗಲಿ ಅಂತೇಳಿ ತಮ್ಮೆಲ್ಲರನ್ನು ಕೂಡ ಅರಿಸುತ್ತಾ, ತಾಯಿ ಜಗದಂಬೆಯಲ್ಲಿ ಪ್ರಾರ್ಥಿಸುತ್ತಾ, ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು.